ನಾಳೆ ಸೆಪ್ಟೆಂಬರ್ 21 ಭಾನುವಾರ. ಈ ದಿನ ಮಹಾಲಯ ಅಮಾವಾಸ್ಯೆ ಇದೆ. ಹಾಗೆಯೇ ಅದರ ಜೊತೆಗೆ ಸೂರ್ಯಗ್ರಹಣ ಇದೆ, ಕೇತುಗ್ರಸ್ತ ಸೂರ್ಯಗ್ರಹಣ. ಇವೆರಡೂ ಕೂಡ ಒಟ್ಟಿಗೆ ಬಂದಿದೆ. ಭಾನುವಾರದ ದಿನ ಬಂದಿದೆ. ತುಂಬಾ ಒಂದು ಪವರ್ಫುಲ್ ದಿನ ಅಂತಲೇ ಹೇಳ್ಬೋದು. ಈ ದಿನ ಸಾಯಂಕಾಲ 7 ಗಂಟೆಯಿಂದ 10:30 ಒಳಗಡೆ ನೀವು ತಪ್ಪದೆ ಒಂದೇ ಒಂದು ನಿಂಬೆಕಾಯಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ದೀರ್ಘಾವಧಿಯಿಂದ ಶತ್ರುಗಳ ಕಾಟದಿಂದ ನರಳ್ತಾ ಇದ್ದೀರಾ, ಸಾಲ ಬಾಧೆಯಿಂದ ತೊಂದರೆಗೀಡಾಗಿದ್ದೀರಾ ಅಂದರೆ ಖಂಡಿತ ಈ ಒಂದು ಪರಿಹಾರ ಶತ್ರುಗಳನ್ನು ನಿವಾರಣೆ ಮಾಡುತ್ತೆ, ಸಾಲ ಬಾಧೆಯಿಂದ ನಿಮ್ಮನ್ನು ಹೊರಬರುವಂತೆ ಮಾಡುತ್ತೆ, ಧನಪ್ರಾಪ್ತಿ ಯೋಗ ಕೂಡ ಬರುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ, ವ್ಯಾಪಾರಗಳಲ್ಲಿ ವೃದ್ಧಿಯನ್ನು ನೋಡ್ತೀರಾ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ನಿಂಬೆಕಾಯಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಜೀವನದಲ್ಲಿ ಸಾಲ ಬಾಧೆಗಳು, ಶತ್ರುಕಾಟಗಳಿತ್ತು ಅಂದರೆ ನೆಮ್ಮದಿಯಾಗಿ ಒಂದು ತುತ್ತು ಅನ್ನವನ್ನು ಕೂಡ ತಿನ್ನೋದಕ್ಕಾಗಲ್ಲ, ಅಂತಹ ಒಂದು ಹಿಂಸೆಗೆ ಈಡಾಗಬೇಕಾಗತ್ತೆ. ಆದರೆ ಕೆಲವೊಂದಷ್ಟು ಪರಿಹಾರಗಳನ್ನು, ಅದರಲ್ಲೂ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ನಿಂಬೆಕಾಯಿನ ಈ ಒಂದು ಪರಿಹಾರ ಶತ್ರು ನಿವಾರಣೆ ಮಾಡುವುದರ ಜೊತೆಗೆ ನಾನು ತಿಳಿಸ್ಕೊಟ್ಟಂಗೆ ಹಣಕಾಸನ್ನು ವೃದ್ಧಿ ಮಾಡುತ್ತೆ, ಸಾಲ ಬಾಧೆಯನ್ನು ನಿವಾರಣೆ ಮಾಡುತ್ತೆ. ನಂಬಿಕೆಯಿಂದ ಮಾಡಿಕೊಳ್ಬೇಕು. ಭಾನುವಾರ ಅಂದ್ರೇ ಮಂತ್ರತಂತ್ರಗಳನ್ನು ಮಾಡ್ಕೊಳ್ಳೋದಿಕ್ಕೆ, ಯಾವುದಾದ್ರೂ ಕಷ್ಟಗಳಿಗೆ ಪರಿಹಾರಗಳನ್ನು ಮಾಡ್ಕೊಳ್ಳೋದಿಕ್ಕೆ ಅತ್ಯಂತ ಸೂಕ್ತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ಮಹಾಲಯ ಅಮಾವಾಸ್ಯೆ ಅಂದರೆ ಶಕ್ತಿ ಇರುವಂತಹ ಒಂದು ಅಮಾವಾಸ್ಯೆ. ಅಮಾವಾಸ್ಯೆಗಳಲ್ಲಿ ವಿಪರೀತ ಶಕ್ತಿ ಇರುವಂಥ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ. ಭಾನುವಾರದ ಜೊತೆ ಬಂದಿದೆ ಅಂದರೆ ವಿಪರೀತ ಶಕ್ತಿ ಅಂತಲೇ ಹೇಳಲಾಗುತ್ತೆ. ಇನ್ನು ಸೂರ್ಯಗ್ರಹಣ, ಗ್ರಹಣ ಅನ್ನೋದು ಈ ತಂತ್ರಗಾರಿಕೆ ಮಾಡುವಂಥವರು ಮಂತ್ರಸಿದ್ಧಿಗಳನ್ನು ತಮ್ಮತ್ತ ಸೆಳೆದುಕೊಳ್ಬೇಕು, ಹಾಗೆ ಜಪತಪಗಳನ್ನು ಸೆಳೆದುಕೊಳ್ಬೇಕು, ಹಾಗೆ ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಬೇಕು ಅಂದರೆ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ಗ್ರಹಣ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ತಂತ್ರಗಾರಿಕೆ ಮಾಡ್ತಾರೆ, ಮಂತ್ರಗಳನ್ನು ಪಠನೆ ಮಾಡ್ತಾರೆ, ಹಾಗೆ ದೇವಾನುದೇವತೆಗಳಿಗೆ ಒಂದು ಪೂಜೆ ಮಾಡುವ ಮುಖಾಂತರ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ತಾರೆ ಅಂತಲೇ ಹೇಳಲಾಗುತ್ತೆ. ಇಂತಹ ದಿನಗಳಲ್ಲಿ ಈ ನಿಂಬೆಕಾಯಿನ ಈ ಪರಿಹಾರ ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗಿಯೂ ನೀವೇ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಬರ್ತೀರ. ಕೆಲವರ ಜೀವನದಲ್ಲಿ ಶತ್ರುಗಳು ಅನ್ನೋರು ಬೆನ್ನಟ್ಟಿ ಬರ್ತಾ ಇರ್ತಾರೆ. ಕುಟುಂಬದಲ್ಲಿರಬಹುದು, ಸ್ನೇಹಿತರಲ್ಲಿರ್ಬೋದು, ವ್ಯಾವಹಾರಿಕ ಸ್ಥಳಗಳಲ್ಲಿ ಶತ್ರುಗಳು ಉಂಟಾಗ್ಬೋದು, ಅಕ್ಕಪಕ್ಕದವರು ಅಂದರೆ ನೈಬರ್ಸ್ ಏನಿರ್ತಾರೆ ಅಲ್ಲಿ ಕೂಡ ಶತ್ರುಗಳಿರ್ಬೋದು, ಭೂಮಿಯಲ್ಲೋ ಅಥವಾ ಯಾವುದೋ ಒಂದು ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ ಶತ್ರುತ್ವವನ್ನು ಬೆಳೆಸ್ಕೊಂಡವ್ರು ಇರ್ಬೋದು, ಮಕ್ಕಳ ವಿಚಾರದಿಂದ ಶತ್ರುತ್ವ ಬೆಳಿಬೋದು, ಅಥವಾ ನಿಮ್ಮಲ್ಲಿರುವಂಥ ವಾಹನದ ವಿಚಾರದಿಂದನೋ, ನಿಮ್ಮ ಒಂದು ಆಸ್ತಿ ವ್ಯವಹಾರದ ವಿಚಾರದಿಂದನೋ, ನಿಮ್ಮ ವೃತ್ತಿಯ ವಿಚಾರದಿಂದನೋ ಶತ್ರುಗಳು ಉಟ್ಕೊಳ್ಬಹುದು. ಇಲ್ಲ ದಾಯಾದಿಗಳು ಉಟ್ಬೋದು, ಕುಟುಂಬದಲ್ಲಿ ಏಳಿಗೆ ಸಹಿಸದೆ ಶತ್ರುಗಳು ಉಟ್ಕೊಳ್ಬೋದು. ಒಟ್ಟಾರೆಯಾಗಿ ಮನುಷ್ಯನಿಗೆ ಅರಿವಿಗೆ ಬರುವಂತೆ, ಅರಿವಿಗೆ ಬರದಂತೆ ಶತ್ರುಗಳು ಅನ್ನೋದು ಇದ್ದೇ ಇರ್ತಾರೆ. ನಮ್ಮನ್ನು ಚೆನ್ನಾಗಿ ಗಮನಿಸ್ತಾ ಇರ್ತಾರೆ, ನಮ್ಮ ಏಳಿಗೆಗಳನ್ನು ಗಮನಿಸ್ತಾ ಇರ್ತಾರೆ, ನಾವು ಕೆಳಗೆ ಬೀಳೋದನ್ನೇ ಕೂಡ ಕಾಯ್ತಾ ಕೂತಿರ್ತಾರೆ. ಹೀಗಿರಬೇಕಾದ್ರೆ ಇಂತಹ ಶತ್ರುಗಳು ಹಿತಶತ್ರುಗಳಾಗಿರ್ಬೋದು, ಪರಶತ್ರುಗಳಾಗಿರ್ಬೋದು, ಇಂತಹ ಶತ್ರುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ನೋಡಬಾರ್ದು, ನಿಮ್ಮ ಬಗ್ಗೆ ಆಲೋಚನೆ ಕೂಡ ಮಾಡಬಾರ್ದು, ನಿಮ್ಮ ಮನೆ ಕಡೆ ಅವರು ತಿರುಗಿ ನೋಡಬಾರ್ದು. ಯಾವುದೇ ರೀತಿ ಮಾಟ ಮಂತ್ರ ತಂತ್ರವನ್ನು ಕೂಡ ನಿಮ್ಮ ಮೇಲೆ ಪ್ರಯೋಗಗಳನ್ನು ಮಾಡಿ ಬಿಡಬಾರ್ದು ಅಂತಂದರೆ, ಅಥವಾ ಬಿಟ್ಟಿದ್ರೂ ಕೂಡ ಯಾರೇ ಇದುವರೆಗೂ ನಿಮಗೆ ಮಾಟ ಮಂತ್ರ ಮಾಡಿ ನಿಮ್ಮ ಏಳಿಗೆ ಸಹಿಸಲಾಗದೆ ನರದೃಷ್ಟಿ, ಕಣ್ಣು ದೃಷ್ಟಿ, ಏನೇ ಒಂದು ಶಾಪ ತಾಪಗಳನ್ನು ಹಾಕಿದರೂ ಕೂಡ ಈ ಒಂದು ಪರಿಹಾರ ಅದೆಲ್ಲವನ್ನು ನಿವಾರಣೆ ಮಾಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ರಹಸ್ಯವಾಗಿ ಈ ಒಂದು ಅಮಾವಾಸ್ಯೆ, ಅದರಲ್ಲೂ ರಾತ್ರಿ 7ರಿಂದ 10:30 ಒಳಗಡೆ ಮಾಡ್ಕೊಳ್ಳಿ.
10:30ರ ನಂತರದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಅಂದರೆ ಸೂರ್ಯ ಭೂಮಿಗೆ ಅಂದರೆ ಬೆಳಕನ್ನು ನೀಡುವಂಥವನು, ಅದರ ಪರಿಣಾಮ ಖಂಡಿತ ಇದ್ದೇ ಇರುತ್ತೆ. ಭಾರತದಲ್ಲಿ ಗೋಚಾರ ಸೂರ್ಯಗ್ರಹಣ ಇಲ್ಲ, ಆದರೆ ಅದರಿಂದ ಆಗುವಂಥ ವಿಕಿರಣಗಳೇನಿರುತ್ತೆ ಅದರ ಒಂದು ಪ್ರಭಾವ ಖಂಡಿತವಾಗಿ ಇರುತ್ತೆ. ನೀವಿಲ್ಲಿ ಸೂರ್ಯಗ್ರಹಣಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕಾಗಿಲ್ಲ, ಆದರೆ ಗ್ರಹಗತಿಗಳ ಮೇಲೆ ಒಂದಷ್ಟು ಪ್ರಭಾವಗಳು ಬೀರುವಂಥದ್ದು ಖಂಡಿತವಾಗೂ ಇದೆ. ಹಾಗಾಗಿ ರಾತ್ರಿ ಸಮಯ ಒಂದು 10:30ರ ನಂತರ ಈ ಒಂದು ಹೊರಗಡೆ ಹೋಗಿ ಈ ಒಂದು ಪ್ರಯೋಗ ಮಾಡೋದು ಅಷ್ಟೊಂದು ಸೂಕ್ತವಲ್ಲದ ಕಾರಣ 7ರಿಂದ 10:30ರ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ನಿಂಬೆಹಣ್ಣು, ನಿಂಬೆಕಾಯಿ, ಹಸಿರು ಬಣ್ಣದ ನಿಂಬೆಕಾಯಿ ಬೇಕಾಗುತ್ತೆ. ನಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ಬೇಡಿ. ಹಾಗೆ ಒಂದೇ ಒಂದು ಮೊಳೆ ಬೇಕಾಗುತ್ತೆ. ತಾಮ್ರದ್ದನ್ನಾದರೂ ತೆಗೆದುಕೊಳ್ಳಿ, ಕಬ್ಬಿಣದನ್ನಾದರೂ ತೆಗೆದುಕೊಳ್ಳಿ. ಒಂದು ಮೊಳೆ, ಒಂದು ನಿಂಬೆಕಾಯಿ, ಇದಿಷ್ಟೇ ಬೇಕಾಗುತ್ತೆ. ಇವೆರಡನ್ನು ತೆಗೆದುಕೊಂಡು ಒಂದಷ್ಟು 3 ರಸ್ತೆ ಕೂಡುವಂತಹ ಜಾಗ, 4 ರಸ್ತೆ ಕೂಡುವಂತಹ ಜಾಗ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಕಾಣುತ್ತಾ ಅಂತೇಳಿ, ಅಂದರೆ ಜನಸಂಚಾರ ಇಲ್ಲದೆ ಇರುವಂಥ ಜಾಗವನ್ನು ನೋಡಿ ಇಟ್ಕೊಳ್ಳಿ. ನೋಡಿ ಇಟ್ಕೊಂಡು ಅನಂತರವಾಗಿ ಈ ನಿಂಬೆಕಾಯಿಯನ್ನು ತೆಗೆದುಕೊಂಡು ಆ ನಿಂಬೆಕಾಯಿಯ ಮೇಲೆ ಶತ್ರುಗಳು ಯಾರೆಲ್ಲ ಇದ್ದಾರೆ ಅವರ ಹೆಸರನ್ನು ಬರೆಯಿರಿ. ತುಂಬ ಜನ ಶತ್ರುಗಳಿದ್ದಾರೆ ಅಂತೇಳಿದರೆ ಶತ್ರುಗಳು ಅಂತ ಬರೀರಿ. ಒಬ್ಬರು ಇಬ್ಬರು 3 ಜನ ಇದ್ದಾರೆ ಅಂತೇಳಿದರೆ ಆ ಒಂದು ನಿಂಬೆಕಾಯಿಯ ಮೇಲೆ ಕಪ್ಪು ಬಣ್ಣದ ಸ್ಕೆಚ್ ಆಗಿರ್ಬೋದು, ಮಾರ್ಕರ್ ಪೆನ್ ಆಗಿರ್ಬೋದು, ಅದನ್ನು ತೆಗೆದುಕೊಂಡು ಆ ನಿಂಬೆಕಾಯಿಯ ಮೇಲೆ ನೀವು ಅವರ ಹೆಸರನ್ನು ಬರೀರಿ. ಇಲ್ಲದೇ ಇದ್ದರೆ ಶತ್ರುಗಳು ಅಂತ ಬರೆದ್ರೆ ಸಾಕಾಗತ್ತೆ. ಬರೆದ್ಬಿಟ್ಟು ಇಲ್ಲ ಸಾಲ ಇದೆ, ಸಾಲ ನಿವಾರಣೆ ಆಗಲಿ, 2 ಲಕ್ಷ ಸಾಲ ಇದೆ, 2 ಲಕ್ಷ ಸಾಲ ನಿವಾರಣೆ ಆಗಲಿ, 1 ಕೋಟಿ ಸಾಲ ಇದೆ, 1 ಕೋಟಿ ಸಾಲ ನಿವಾರಣೆ ಆಗಲಿ, ಈ ರೀತಿಯಾಗಿ ಬರೆದು ಮನೆಯಲ್ಲೇ ಬರೆದುಕೊಂಡು ತೆಗೆದುಕೊಂಡು ಹೋಗಿ ಆ 4 ರಸ್ತೆ ಕೂಡುವಂತಹ ಜಾಗದಲ್ಲಿ ಆ ನಿಂಬೆಕಾಯಿಯನ್ನು ತೆಗೆದುಕೊಂಡು ಹೋಗಿ ಆ ನಿಂಬೆಕಾಯಿನ ಹೇಳ್ಕೊಂಡು ನನ್ನ ಸಾಲ ತೀರಲಿ, 1 ಲಕ್ಷ ಸಾಲ ಇದೆ ತೀರಬೇಕು, ಇಷ್ಟು ದಿನದಲ್ಲಿ ತೀರೋ ಹಾಗೆ ಮಾಡು, ಹಣ ಬರೋ ಥರ ಮಾಡು ಅಂತ ಹೇಳ್ಕೊಬೋದು. ಅಥವಾ ಇಂಥ ಶತ್ರುಗಳು ನಮ್ಮ ಕಣ್ಮುಂದೆ ಬರಬಾರ್ದು, ಆ ಶತ್ರು ವಿನಾಶವಾಗಲಿ ಅಂಥೇಳಿ ಶತ್ರುಗಳ ಹೆಸರನ್ನು ಹೇಳ್ಕೊಂಡು ಆ ಒಂದು ನಿಂಬೆಕಾಯಿಗೆ ಆ ಮೊಳೆಯನ್ನು ಚುಚ್ಚಿ ಅದನ್ನು ಬಿಸಾಕಿ ಬರಬೇಕು. ಆ ರಸ್ತೆಯಲ್ಲಿ ಬಿಸಾಕಿ, ಅಂದರೆ ಸೈಡಿಗೆ ಬಿಸಾಕಿ, ಮಧ್ಯದಲ್ಲಿ ಬಿಸಾಕಬೇಡಿ. ಆ 4 ರಸ್ತೆ 3 ರಸ್ತೆ ಕೊಡುವಂಥ ಸೈಡಿಗೆ ಜಾಗದಲ್ಲಿ ಬಿಸಾಕ್ಬಿಟ್ಟು ತಿರುಗಿ ನೋಡದೆ ಮನೆ ಕಡೆ ಬಂದುಬಿಡಿ. ಮತ್ತೆ 48 ಗಂಟೆಗಳ ಕಾಲ ಆ ರಸ್ತೆ ಕಡೆ ಹೋಗಲೇಬೇಡಿ. ಸಾಧ್ಯವಾದಷ್ಟು ಹೋಗದೇ ಇರುವಂಥ ರಸ್ತೆಗೆ ಹೋಗಿ ಇದನ್ನು ಬಿಸಾಕಿ ನಂತರ ಮನೆಗೆ ಬಂದು ಕೈಕಾಲು ಮುಖ ತೊಳೆದು ಯಥಾಸ್ಥಿತಿಯಲ್ಲಿ ದೇವರಿಗೊಂದು ನಮಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಆ ರೀತಿ ಸಾಗಿಸ್ಕೊಂಡು ಹೋಗಿ. ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಶತ್ರುಗಳ ನಿವಾರಣೆ ಆಗುತ್ತೆ. ಶತ್ರುಗಳು ನಿಮ್ಮತ್ತ ತಿರುಗಿಯೂ ಕೂಡ ನೋಡೋಲ್ಲ. ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ. ಈ ಪ್ರಕಾರದಲ್ಲಿ ಮಾಡ್ಕೊಂಡ ನಂತರ 100% ನಿಮಗೆ ಫಲ ಸಿಗುತ್ತೆ. ನಿಂಬೆಕಾಯಿಗಂತಹ ಒಂದು ಶಕ್ತಿ ಇದೆ. ತಾಂತ್ರಿಕ ಶಕ್ತಿಯಲ್ಲಿ ಏಕೈಕ ಸ್ಥಾನವನ್ನು ನಿಂಬೆಕಾಯಿ ಹೊಂದಿದೆ. ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಧನ್ಯವಾದ.